ಯಜ್ಞಕ್ಕೆ ಆಹ್ವಾನಿತರಾಗಿದ್ದ ಋಷಿಗಳೆಲ್ಲರೂ ಹೊರಟು ಹೋದ ನಂತರ ಮಹಾತ್ಮರಾದ ವಿಶ್ವಾಮಿತ್ರರು ತಪೋವನದಲ್ಲಿ ಇದ್ದ ಋಷಿಗಳಿಗೆ ಹೇಳುತ್ತಾ ಇದ್ದಾರೆ. ಬ್ರಹ್ಮರ್ಷಿ ಆಗಬೇಕು ಎಂಬ ಅಭಿಲಾಷೆಯಿಂದ ದಕ್ಷಿಣ ದಿಕ್ಕಿನಲ್ಲಿದ್ದ ಈ ತಪೋವನಕ್ಕೆ ತಪಶ್ಚರಣೆಗಾಗಿ ಬಂದೆ. ಆದರೆ ಈ ದಿಕ್ಕಿನಲ್ಲಿ ನನ್ನ ತಪಸ್ಸಿಗೆ ಮಹಾ ವಿಘ್ನ ಉಂಟಾದುದು ಮಾತ್ರವಲ್ಲದೆ ನಾನು ಇದುವರೆಗೂ ಮಾಡಿದ ತಪಸ್ಸಿನ ವ್ಯಯವೂ ಆಗಿ ಹೋಯಿತು. ಬೇರಾವುದಾದರೂ ಕಡೆಗೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತೇನೆ. ವಿಶಾಲವಾದ ತಪೋಭೂಮಿಯುಳ್ಳ ಪಶ್ಚಿಮ ದಿಕ್ಕಿನಲ್ಲಿ ನಯನಾನಂದಕರವಾದ ಪುಷ್ಕರಣಿಗಳ ತೀರದಲ್ಲಿ ಇರುವ ಶ್ರೇಷ್ಠವಾದ ತಪೋವನಕ್ಕೆ ಹೋಗಿ ಸುಖವಾಗಿ ತಪಸ್ಸನ್ನು ಮಾಡೋಣ. ವಿಶ್ವಾಮಿತ್ರರ ಮಾತಿಗೆ ಋಷಿಗಳೆಲ್ಲರೂ ಒಪ್ಪಿಗೆಯನ್ನು ನೀಡುತ್ತಾರೆ. ಪಶ್ಚಿಮ ದಿಕ್ಕಿನಲ್ಲಿ ಪುಷ್ಕರ ತೀರ್ಥದ ಸಮೀಪದಲ್ಲಿ ಇದ್ದ ವಿಶಾಲವಾದ ತಪೋವನಕ್ಕೆ ಮಹಾಮುನಿಗಳಾದಂತಹ ವಿಶ್ವಾಮಿತ್ರರು ಋಷಿಗಳ ಸಮೇತರಾಗಿ ಪ್ರಯಾಣ ಮಾಡಿ ಕಂದ ಮೂಲ ಫಲಗಳನ್ನು ಸೇವಿಸುತ್ತಾ ಇತರರಿಂದ ದುಸ್ಸಾಧ್ಯವಾದ ಅತಿ ಉಗ್ರವಾದಂತಹ ತಪಸ್ಸನ್ನು ಮಾಡಲಿಕ್ಕೆ ಉಪಕ್ರಮಿಸ್ತಾರೆ. ಅದೇ ಸಮಯದಲ್ಲಿ ಅಯೋಧ್ಯ ಪಟ್ಟಣದ ಅಧಿಪತಿಯಾದಂತಹ ಅಂಬರೀಷನು ಒಂದು ಯಾಗವನ್ನು ಮಾಡಲು ಪ್ರಾರಂಭಿಸಿದ. ಅವನ ಯಜ್ಞ ಪಶುವನ್ನು ಇಂದ್ರನು ಅಪಹರಿಸಿಕೊಂಡು ಹೋಗಿದ್ದ. ಯಜ್ಞ ಪಶುವು ನಷ್ಟವಾಗಲು ಪುರೋಹಿತನು ರಾಜನಿಗೆ ಹೇಳುತ್ತಾನೆ, ನಿನ್ನ ಅಜಾಗರೂಕತೆಯಿಂದ ಯಜ್ಞ ಪಶುವು ಅಪಹೃತವಾಗಿದೆ. ಯಜ್ಞ ಪಶುವನ್ನು ಸರಿಯಾಗಿ ನೋಡಿಕೊಳ್ಳದೆ ಅದು ನಷ್ಟವಾದರೆ ಅದರಿಂದ ಯಜ್ಞ ವಿಘ್ನ ದೋಷ ಉಂಟಾಗಿ ಯಜಮಾನನನ್ನು ವಿನಾಶಗೊಳಿಸುತ್ತದೆ. ಪಶುವು ನಷ್ಟವಾದುದಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಎಂದಿಲ್ಲ. ಪಶು ನಷ್ಟ ದೋಷಕ್ಕೂ ಪ್ರಾಯಶ್ಚಿತ್ತವಿದೆ. ನೀನು ಈಗಲೇ ಹೋಗಿ ಈ ಯಾಗವು ಪ್ರಾರಂಭ ಆಗುವುದರೊಳಗಾಗಿ ನರ ಪಶುವನ್ನು ಕರೆದುಕೊಂಡು ಬಾ. ಯಜ್ಞ ಪಶುವು ನಷ್ಟವಾದುದಕ್ಕೆ ನರನೊಬ್ಬನನ್ನು ಯಜ್ಞ ಪಶುವನ್ನಾಗಿ ಮಾಡಿಕೊಳ್ಳುವುದೇ ಪ್ರಾಯಶ್ಚಿತ್ತ. ಅಥವಾ ಕಳೆದು ಹೋಗಿರುವ ಪಶುವನ್ನಾದರೂ ಹುಡುಕಿ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದನ್ನು ಕೇಳಿ ಯಜ್ಞದಲ್ಲಿ ಅಂಬರೀಷನು ಸಾವಿರಾರು ಗೋವುಗಳನ್ನು ತೆಗೆದುಕೊಂಡು ವಿದ್ಯುಕ್ತವಾಗಿಯೂ ಮಾಡಿದರು. ನರನೊಬ್ಬನನ್ನು ಯಜ್ಞ ಪಶುವಿನ ಸ್ಥಾನಕ್ಕೆ ಕ್ರಯಕ್ಕೆ ತರುವ ಸಲುವಾಗಿ ವಿಶ್ವಾಮಿತ್ರರು ಅನೇಕ ದೇಶಗಳಲ್ಲಿ ಸ್ವೀಕರಿಸಲು ಸಕಲ ದೇವತೆಗಳನ್ನು ಸಂಧಿಸಿ ಮಾತನಾಡಿಸಿದನು. ಅನೇಕ ದಿನಗಳ ಪರ್ಯಂತ ಊರುಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಸಂಚರಿಸಿದ. ಕಾಡು ಮೇಡುಗಳಲ್ಲಿ ಅವರು ಬಾರದಿದ್ದುದನ್ನತಮವಾದಂತಹ ನೂರಾರು ಆಶ್ರಮಗಳನ್ನು ಸಂದರ್ಶಿಸಿದ. ಕೈಯೆಡೆಗೆ ಸ್ರುವತುಂಗ ಮೇಲೆಂಬೆತ್ತಿ ಕ್ಷೇತ್ರದಲ್ಲಿ ಪುತ್ರರಿಗೆ ಹೇಳಿದ ರುಚಿಕ ಮಹರ್ಷಿಯನ್ನು ನನ್ನ ಮಾತಿನಂತೆ ನಿನ್ನನ್ನು ಸ್ವರ್ಗಕ್ಕೆ ತೇಜಸ್ವಿಯಾದ ರಾಜರ್ಷಿಯಾದ ನಾನು ಅಪರಿಮಿತವಾದ ಪ್ರಭೆಯಿಂದ ಸಂಪಾದಿಸಿರುವ ಅಂಬರೀಷ ಮಹಾರಾಜನು ಸತತವಾಗಿ ನನ್ನ ತಪಸ್ಸಿನ ಪ್ರಭಾವದಿಂದಲೇ ನಿನ್ನನ್ನು ತೇಜಸ್ಸಿನಿಂದ ಶರೀರದಿಂದಲೇ ಬ್ರಹ್ಮರ್ಷಿಯಾದ ರುಚಿಕನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶರೀರದಿಂದಲೇ ಬೇರೆಯವರಿಂದ ಪಡೆಯಲು ತಪಸ್ಸು ನಿರ್ವಿಘ್ನವಾಗಿ ನಡೆಯುತ್ತಿದೆಯೇ? ನಾನು ನಿನ್ನ ಪರಿವಾರದವರೆಲ್ಲರೂ ಕುಶಲಿಗಳಾಗಿದ್ದಾರೆ. ಘೋರವಾದ ತಪಸ್ಸು ಮಾಡಿ ಕುಶಲ ಪ್ರಶ್ನೆ ಮಾಡಿರುವ ನಂತರ ತನ್ನ ಆಗಮನದ ವಿಷಯವನ್ನು ವಿವರಿಸಿ ಹೇಳುತ್ತಾನೆ. ತಪಫಲದಿಂದ ನೀನು ಸಶರೀರನಾಗಿ ನಿಯೋಜಿಸಲು 1,00,000 ಹಸುಗಳ ಮೌಲ್ಯವನ್ನು ನನ್ನಿಂದ ಪಡೆದು ನಿನ್ನೊಬ್ಬ ಮಗನನ್ನು ಕ್ರಯಕ್ಕೆ ಕೊಡುವೆಯಾದರೆ ನಾನು ಕೃತಾರ್ಥನಾಗುತ್ತೇನೆ. ಕಳೆದು ಹೋಗಿರುವ ಯಜ್ಞ ಪಶುವನ್ನು ಹುಡುಕಲು ನಾನು ಎಲ್ಲ ದೇಶಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಗಿರಿ ದುರ್ಗ ಪರ್ವತಗಳಲ್ಲಿಯೂ ಕಾಡುಗಳಲ್ಲಿಯೂ ಸಂಚರಿಸಿದೆ. ಆದರೆ ನನಗೆ ಆ ಪಶುವು ಸಿಕ್ಕಲೇ ಇಲ್ಲ. ಹಾಗಾಗಿ ಯಥೇಚ್ಛವಾದ ಮೌಲ್ಯ ಪಡೆದು ನಿನ್ನ ಮಕ್ಕಳಲ್ಲಿ ಒಬ್ಬ ಮಗನನ್ನು ನನಗೆ ಕೊಡು. ಅಂಬರೀಷನಿಂದ ಹೀಗೆ ಪ್ರಾರ್ಥಿತನಾದಂತಹ ರುಚಿಕ ಮಹರ್ಷಿಯು ರಾಜನಿಗೆ ಹೇಳಿದ, ನಾನು ನನ್ನ ಹಿರಿಯ ಮಗನನ್ನು ಮಾತ್ರ ನೀನು ಎಷ್ಟೇ ಬೇಡಿಕೊಂಡರೂ ಎಷ್ಟೇ ಮೌಲ್ಯ ಕೊಟ್ಟರೂ ಕ್ರಯಕ್ಕೆ ಕೊಡಲಾರೆ. ರುಚಿಕ ಮಹರ್ಷಿಯ ಆ ಮಾತನ್ನು ಕೇಳಿ ಮಹಾತ್ಮರಾದ ಆ ಮಕ್ಕಳ ತಾಯಿಯು ನರವ್ಯಾಘ್ರನಾದ ಅಂಬರೀಷನಿಗೆ ಹೇಳುತ್ತಾಳೆ,
ಭೃಗುವಂಶನಾದಂತಹ ನನ್ನ ಪತಿಯು ಹಿರಿಯ ಮಗನನ್ನು ಮಾರುವುದಿಲ್ಲ ಎಂದು ಹೇಳಿದನಲ್ಲವೇ? ಕನಿಷ್ಠನಾದ ಶುನಕನು ನನಗೂ ಪ್ರಿಯತಮನಾಗಿದ್ದಾನೆ. ಈ ಕಾರಣಗಳಿಂದ ನನ್ನ ಕಿರಿಯ ಮಗನನ್ನು ನೀನೆಷ್ಟೇ ಮೌಲ್ಯ ಕೊಟ್ಟರೂ ಕೊಡಲಾರೆನು. ಲೋಕದಲ್ಲಿ ಸಾಮಾನ್ಯವಾಗಿ ಹಿರಿಯ ಮಕ್ಕಳು ತಂದೆಗೆ ಪ್ರಿಯರಾಗುತ್ತಾರೆ, ತಾಯಿಯರಿಗೆ ಕಿರಿಯ ಮಕ್ಕಳು ಪ್ರಿಯರಾಗುತ್ತಾರೆ. ಹಾಗಾಗಿ ಕನಿಷ್ಠನಾದ ಶುನಕನನ್ನು ನಾನು ರಕ್ಷಿಸಿಕೊಳ್ಳಲು ನಿಶ್ಚಯಿಸಿದ್ದೇನೆ. ರುಚಿಕನು ಮತ್ತು ಅವನ ಪತ್ನಿಯು ಜ್ಯೇಷ್ಠ ಕನಿಷ್ಠರ ವಿಷಯದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸಿದ ನಂತರ ಮಧ್ಯಮನಾದಂತಹ ಶುನಶೇಫನು ತಾನೇ ಅಂಬರೀಷನ ಬಳಿಗೆ ಬಂದು ಹೇಳ್ತಾನೆ, ನಮ್ಮ ತಂದೆಯು ದೊಡ್ಡ ಮಗನನ್ನು ಮಾರುವುದಿಲ್ಲ ಎಂದು ಹೇಳಿದ. ಇನ್ನು ನಮ್ಮ ತಾಯಿಯು ಕೊನೆಯವನನ್ನು ಮಾರುವುದಿಲ್ಲ ಎಂದು ಹೇಳಿದಳು. ಇದರಿಂದಾಗಿ ಮಧ್ಯಮನಾದಂತಹ ನನ್ನ ವಿಕ್ರಯಕ್ಕೆ ಇಬ್ಬರ ಸಮ್ಮತಿಯು ಸಿಕ್ಕಿದಂತೆಯೇ ಆಗಿದೆ. ಯಥೋಚಿತವಾದ ಮೌಲ್ಯವನ್ನು ನನ್ನ ತಂದೆಯವರಿಗೆ ಕೊಟ್ಟು ನೀನು ನನ್ನನ್ನು ಕರೆದುಕೊಂಡು ಹೋಗಬಹುದು. ಶುನಶೇಫನ ಆ ಮಾತಿಗೆ ರುಚಿಕನಾಗಲಿ ಅಥವಾ ಅವನ ಪತ್ನಿಯಾಗಲಿ ಯಾವ ಮಾತನ್ನು ಆಡಲಿಲ್ಲ. ಒಡನೆಯೇ ಅಂಬರೀಷನು 1,00,000 ಗೋವುಗಳನ್ನು ರುಚಿಕನಿಗೆ ಕೊಟ್ಟು ಶುನಶೇಫನನ್ನು ಕೊಂಡುಕೊಂಡು ಪರಮ ಪ್ರೀತನಾಗಿ ಋಷಿಕುಮಾರನೊಡನೆ ಆಶ್ರಮದಿಂದ ಹೊರಗೆ ಹೊರಡುತ್ತಾನೆ. ಮಹಾ ತೇಜಸ್ವಿಯಾದ ಯಶಸ್ವಿಯಾದ ಅಂಬರೀಷನು ಶುನಶೇಫನನ್ನು ರಥದಲ್ಲೇ ಕುಳ್ಳಿರಿಸಿಕೊಂಡು ಬಹಳ ವೇಗವಾಗಿ ತನ್ನ ಪಟ್ಟಣದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ.